ಐಷಾರಾಮಿ ಬರ್ಡೇ ಪಾರ್ಟಿ ಅನ್ನೋ ಹೆಸರಲ್ಲಿ ಅಲ್ಲಿ ನಡೀತಿದ್ದ ಆಕ್ಟಿವಿಟೀಸೇ ಬೇರೆ. ಇಡೀ ಬೆಂಗಳೂರು ಹಾಯಾಗಿ ನಿದ್ರೆಗೆ ಜಾರಿತ್ತು. ಆದರೆ ಆ ಫಾರ್ಮ್ ಹೌಸ್ನಲ್ಲಿ ಇಡೀ ರಾತ್ರಿ ಪೂರ ಐಷಾರಾಮಿ ಪಾರ್ಟಿ ನಡೆದಿದೆ. ಇದು ನಾರ್ಮಲ್ ನಾವು ನೀವು ನೋಡಿರುವಂತಹ ಪಾರ್ಟಿ ಅಲ್ಲ. ಅಲ್ಲಿದ್ದವರೆಲ್ಲ ಮೈ ಮೇಲೆ ಪ್ರಜ್ಞೆ ಇಲ್ಲದ ನೆಶೆಯಲ್ಲಿ ತೇಲಾಡ್ತಾ ಇದ್ರು. ಕೊನೆಗೆ ಕಾಕಿ ಕೈಗೆ ರೆಡ್ ಹ್ಯಾಂಡ್ ಆಗಿಯೂ ಲಾಕ್ ಆದ್ರು. ಅಷ್ಟಕ್ಕೂ ಏನದು, ಯಾವ ರೀತಿಯ ಪಾರ್ಟಿ ಅಂತ ಕೇಳ್ತೀರಾ? ನೀವೇ ನೋಡಿ. ದೇವನಹಳ್ಳಿಯಲ್ಲಿ ಭರ್ಜರಿ ರೇವ್ ಪಾರ್ಟಿ, ಮಿಡ್ ನೈಟ್ ಪಾರ್ಟಿ, ಬೆಳಗ್ಗೆ ಆದ್ರೂ ಇಳಿಯದ ನಶೆ. ಬರೋಬ್ಬರಿ 31 ಜನರ ವಶಕ್ಕೆ ಪಡೆದ ಖಾಕಿ. ದೇವನಹಳ್ಳಿಯ ಕನ್ನಮಂಗಲದ ಫಾರ್ಮ್ ಹೌಸ್ ಒಂದರಲ್ಲಿ ಬರ್ತ್ಡೇ ಪಾರ್ಟಿ ನೆಪದಲ್ಲಿ ಅಸಲಿಗೆ ನಡೆದಿದ್ದೇ ಬೇರೆ. ಈ ಐಷಾರಾಮಿ ಪಾರ್ಟಿಯಲ್ಲಿ ಕೇಕ್, ವೆರೈಟಿ ಫುಡ್ ಇತ್ತೋ ಇಲ್ವೋ, ಆದ್ರೆ ದುಶ್ಚಟಗಳ ದಾಸರಾಗಿದ್ದವರಿಗೆ ಭರ್ಜರಿ ವ್ಯವಸ್ಥೆನೇ ಇತ್ತು. ಮಾದಕ ವಸ್ತುಗಳ ಸೇವಿಸಿ ಹದಿಹರೆಯದ ಟೀನೇಜರ್ಸ್ ಬೆಳಗಾನ ನಶೆಯಲ್ಲಿ ತೇಲಾಡಿದ್ದಾರೆ. ಆದ್ರೆ ಮಾದಕ ವ್ಯಸನಿಗಳ ಮದವಿಳಿಸಿದ್ದಾರೆ ಪೊಲೀಸರು. ರೇವ್ ಪಾರ್ಟಿ ನಡೆಯುತ್ತಿದ್ದ ಸ್ಥಳದಲ್ಲಿ ರೇಡ್ ನಡೆಸಿ 24 ಹುಡುಗರು 7 ಹುಡುಗಿಯರನ್ನ ಬಂಧಿಸಿ ಠಾಣೆಗೆ ಎಳೆ ತಂದಿದ್ದಾರೆ. ಅಂದ ಹಾಗೆ ಈ ರೀತಿ ದಮ್ ಮಾರೋ ದಮ್ ಅಂತ ನಶೆ ಪಾರ್ಟಿ ನಡೀತಿದ್ದು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿಯ ಕನ್ನಮಂಗಲದ ಫಾರ್ಮ್ ಹೌಸ್ ನಲ್ಲಿ. ಐಟಿ ಕಂಪನಿಗಳಲ್ಲೇ ಕೆಲಸ ಮಾಡ್ತಿದ್ದವರು ಈ ಪಾರ್ಟಿಯಲ್ಲಿ ಇದ್ದದ್ದು ಹೆಚ್ಚು. ಕಳೆದ ರಾತ್ರಿ ವೀಕೆಂಡ್ ಅಂತ ಆನ್ಲೈನ್ ನಲ್ಲಿ ಫಾರ್ಮ್ ಹೌಸ್ ಬುಕ್ ಮಾಡಿಕೊಂಡು ಬಂದಿದ್ದಾರೆ. ಜೊತೆಗೆ ಬಂದವರು ಎಣ್ಣೆ ಹೊಡೆದು ಊಟ ಮಾಡಿ ಮಲಗೋದನ್ನ ಬಿಟ್ಟು ಡ್ರಗ್ ಪೆಡ್ಲರ್ ಒಬ್ಬನನ್ನ ಪಾರ್ಟಿಗೆ ಕರೆಸಿಕೊಂಡಿದ್ದು ಅವನ ಮೂಲಕ ಕೊಕೇನ್, ಹೈಡ್ತೋ ಮತ್ತು ಆಶಿಷ್ ಅಂತಹ ಮಾದಕ ದ್ರವ್ಯ ವಸ್ತುಗಳನ್ನ ತರಿಸಿಕೊಂಡು ಮಜಾ ಮಾಡಿದ್ದಾರೆ. ನಶೆಯಲ್ಲಿ ಯುವಕ ಯುವತಿಯರು ಫಾರ್ಮ್ ಹೌಸ್ ನ ಗಾರ್ಡನ್ ನಲ್ಲಿ ತೇಲಾಡುತ್ತಿದ್ರು. ರಾತ್ರಿ ನೈಟ್ ಬೀಟ್ ಮಾಡ್ತಿದ್ದ ದೇವನಹಳ್ಳಿ ಪೊಲೀಸರು ಅನುಮಾನಗೊಂಡು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಪಾರ್ಟಿಯಲ್ಲಿದ್ದವರೆಲ್ಲ ನಶೆ ಏರಿಸಿಕೊಂಡು ತೂರಾಡುತ್ತಿರುವುದು ಬೆಳಕಿಗೆ ಬಂದಿದ್ದು ಅಲರ್ಟ್ ಆದ ಖಾಕಿ ಪಡೆ ಎಲ್ಲರನ್ನೂ ವಶಕ್ಕೆ ಪಡೆದಿದ್ದಾರೆ. ಬರ್ಡೇ ಪಾರ್ಟಿಗೆ ಇವರು ರಾತ್ರಿ ಇಡೀ ಮಾದಕ ವಸ್ತುಗಳನ್ನು ಬಳಸಿ ಪಾರ್ಟಿ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಆ ಹಿನ್ನೆಲೆಯಲ್ಲಿ ನಾವು 31 ಜನರನ್ನ 24 ಜನ ಹುಡುಗರು ಮತ್ತು 7 ಜನ ಹುಡುಗಿರು ಒಟ್ಟು 31 ಜನರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದೀವಿ. ಇದರಲ್ಲಿ ಕೆಲವರು ಪೆಡ್ಲರ್ ಇದ್ದರು, ಇನ್ನು ಕೆಲವರು ಕನ್ಸ್ಯೂಮರ್ ಕೂಡ ಇದ್ದರು. ಎಲ್ಲರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದೀವಿ. ಬ್ಲಡ್ ಸ್ಯಾಂಪಲ್ಸು ಮತ್ತು ಯೂರಿನ್ ಸ್ಯಾಂಪಲ್ಸನ್ನು ಈಗಾಗಲೇ ಕಲೆಕ್ಟ್ ಮಾಡಿದ್ದೀವಿ. FSLಗೆ ಕಳಿಸ್ಕೊಟ್ಟ ನಂತರ ವರದಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಲೆಕ್ಕವಿಲ್ಲದಷ್ಟು ಪಬ್ಗಳಿವೆ. ಐಷಾರಾಮಿ ಜೀವನ ನಡೆಸೋರಿಗೆ ಬೇಕಾದ ಎಲ್ಲ ಫೆಸಿಲಿಟಿ ನಮ್ಮ ಉದ್ಯಾನ ನಗರಿಯಲ್ಲಿದೆ. ಆದ್ರೆ ಇದೇ ನೆಪದಲ್ಲಿ ಮಾದಕ ವ್ಯಸನಿಗಳು ನಶೆಯಲ್ಲಿ ಮಿಂದೇಳೋ ಅಂತ ಕೇಸ್ಗಳು ದಿನೇ ದಿನೇ ಹೆಚ್ಚಾಗ್ತಿದೆ. ಹೀಗೆ ಮಾದಕ ವಸ್ತುಗಳ ಪಡೆದು ಮೈ ಮರೆತಿದ್ದವರ ನಶೆಯನ್ನ ಸಂಪೂರ್ಣವಾಗಿ ಇಳಿಸಿದ್ದಾರೆ ಪೊಲೀಸರು. ಈ ಬಗ್ಗೆ ಸಂಪೂರ್ಣ ತನಿಖೆಯನ್ನು ಶುರು ಮಾಡಿದ್ದಾರೆ. ನೇತ್ರಾವತಿ ದೊಡಮನಿ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.